ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವೆಲ್ಲ ಗಮನಿಸಿರ್ತೀವಿ, ಸುಮಾರು ಒಂದು ವಾರ ಕೂಡ ಆಗಿಲ್ಲ, ಅದು ನಮ್ಮ ಅಸೆಂಬ್ಲಿಲಿ ಒಂದು ವಿಚಿತ್ರವಾದ ಚರ್ಚೆ ನಡೀತು IPL ಟಿಕೆಟ್ ಬಗ್ಗೆ. ಇದಕ್ಕೆ ಅವರುಗಳೇ ಒಂದು ಉತ್ತರನೂ ಕಂಡಿಡ್ಕೊಂಡ್ರು. ಆ ಕಂಡಿಡ್ಕೊಂಡ ಉತ್ತರದ ವೇಗ ಮತ್ತು ಅದರ ರೀತಿಗೆ ಜನ ಕೂಡ ತುಂಬ ಥರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಕೋಪದಲ್ಲಿ ಕೊಟ್ಟಿದ್ದಾರೆ, ಕೆಲವರು ಜಿಗುಪ್ಸೆಯಲ್ಲಿ ಕೊಟ್ಟಿದ್ದಾರೆ. ಸಂತೋಷದಿಂದ ಪ್ರತಿಕ್ರಿಯಿಸಿದ್ದಂತೂ ನಾನು ಒಬ್ಬರೂ ನೋಡಿಲ್ಲ. ಇದೆಲ್ಲ ಆಗ್ತಿದ್ದಾಗ ನನಗೆ ಒಂದು ಸ್ಲೋಗನ್ ಅಂತ ಇದೆ. ಒಂದು ಅಸಂಬದ್ಧ ಸಂದರ್ಭದಲ್ಲಿ ಯಾರಾನ ಅಸಂಬದ್ಧವಾಗಿ ನಡ್ಕೊಳ್ತಾ ಇದ್ರೆ ಒಂದು ಹೇಳಿಕೆ ಕೊಡ್ತೀವಿ ನಾವು. ರೋಮ್ ಉರಿತಿದ್ದಾಗ ನೀರೋ ಪಿಟೀಲ್ ಕುಯ್ತಿದ್ನಂತೆ ಅಂತ. ಯಾವಾಗ ರೋಮ್ ಉರಿತಿತ್ತು ನನಗಂತೂ ಗೊತ್ತಿಲ್ಲ. ನೀರೋ ರೋಮ್ನ ಆಗಿನ ಕಾಲದಲ್ಲಿ ರಾಜ ಆಗಿದ್ದ. ಮೋಸ್ಟ್ಲಿ ಪಿಟೀಲು ಅವನಿಗೆ ಹಾಬಿ ಅಂತ ಅನಿಸುತ್ತೆ. ಅದಕ್ಕೆ ಆ ಒಂದು ಅಸಂಬದ್ಧವಾದ ಸಂದರ್ಭದಲ್ಲಿ ಅಸಂಬದ್ಧವಾದ ಕೆಲಸಗಳು ನಡ್ಕೊತಾ ಇದ್ದಾಗ ಈ ಒಂದು ಹೇಳಿಕೆನ ನಾವು ಕೊಡ್ತೀವಿ. ಆ ನೀರು ಅನ್ನೋನು ಸತ್ತು ಎಷ್ಟು ಯುಗ ಆಗಿದೆಯೋ ಗೊತ್ತಿಲ್ಲ, ಆದರೆ ಆತನ ನಡವಳಿಕೆ ಇದೆಯಲ್ಲ ಈಗಲೂ ಜೀವಂತವಾಗಿದೆ. ಆವಾಗ ನನಗನ್ನಿಸ್ತು, ನಮ್ಮ ಜನಪ್ರತಿನಿಧಿಗಳು ಇವರ ಈ ಒಂದು ಕಾರಣಕ್ಕೆ ಯುಗಗಳಿಗೆ ನಾವು ಇವರನ್ನ ಜ್ಞಾಪಿಸ್ಕೋಬೇಕಾ ಅಂತ. ಐ ಥಿಂಕ್ ಅವ್ರನ್ನೇ ಕೇಳಿದ್ರೆ ಅವ್ರು ಕೂಡ ಹೇಳ್ತಾರೆ, ಇಲ್ಲ ನಾವು ಈ ಕಾರಣಕ್ಕೋಸ್ಕರ ಜನಗಳು ನಮ್ಮನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಾರೆ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನ ತಲೆಯಲ್ಲಿ ಹೊಡೆದ ಕೆಲವು ಯೋಚನೆಗಳನ್ನ ಈ ಹರಟೆ ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ಇಡ್ತಿದ್ದೀನಿ. ಅದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಾನು ಯಾವಾಗಲೂ ಕೇಳೋ ಹಾಗೆ ನಿಮ್ಮ ಒಂದು ಚಿಕ್ಕ ಲೈಕ್ ಇರಲಿ. ಇದರಿಂದ ಇನ್ನೊಬ್ಬರಿಗೂ ಸಹಾಯ ಆಗತ್ತೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಈಗ ನನಗೇನೇನು ಯೋಚನೆಗಳು ಬಂತು ಅಂತಕ್ಕೆ ವಿಚಾರಕ್ಕೆ ಬರೋಣ. ಯಾತಕ್ಕೆ ಅವ್ರು ಕೇಳಿದ್ರು IPL ಟಿಕೆಟ್ನ? ಸಿಂಪಲ್, IPL ಮ್ಯಾಚ್ ನೋಡಬೇಕು. ಅವ್ರಿಗೆ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರುಗಳೇ ಹೇಳ್ಕೊಂಡಂಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆಸೆ ಪಡ್ತಾರೆ ಅಂತ ಶುರುನಲ್ಲಿ ಹೇಳ್ಕೊಂಡಿದ್ದು. ಆಮೇಲೆ ಬಿಡಿ, ಅದನ್ನು ತೇಪೆ ಹಚ್ಚೋದಕ್ಕೆ ನಮ್ಮ ಕಾರ್ಯಕರ್ತರು ನೋಡೋಕ್ಕೆ ಇಷ್ಟಪಡ್ತಾರೆ, ಅಥವಾ ನಮ್ಮ ಕ್ಷೇತ್ರದ ಜನತೆ ನೋಡೋಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ನಾನು ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಆಸೆ ಪಡ್ತೀನಿ ಅಂತೆಲ್ಲ ಏನೇನೋ ತೇಪೆ ಹಚ್ಚಿದ್ರು. ಬಿಡಿ, ಅದಕ್ಕೆಲ್ಲ ಹೋಗೋದು ಬೇಡ. ಆದರೆ ಕೇಳಿದ ಉದ್ದೇಶ ಇದೆ ಅಲ್ವಾ? ನನ್ನ ಪ್ರಕಾರ ಈ ಒಂದು ಕೇಳುವಾಗ ಅವರು ಕೆಲವು ವಿಚಾರಗಳನ್ನು ಮರ್ತು ಬಿಟ್ರು. ಏನೇನು ಮರ್ತರು? ಅವರ ಸ್ಥಾನದ ಘನತೆ ಮರ್ತು ಬಿಟ್ರು. MLA ಅಂತಂದರೆ ಒಂದು ದೊಡ್ಡ ಜಾಗದ ಪ್ರತಿನಿಧಿ. ಅವರ ಸ್ವಾಭಿಮಾನನ ಮರ್ತು ಬಿಟ್ರು. ಎಂಥರೇ ಆಗಲಿ, ಇನ್ನೊಬ್ಬರ ಹತ್ರ ಇನ್ನೊಂದು ನನಗೆಂದು ಬೇಕು ಅಂತ ಕೇಳುವಾಗ ಸ್ವಾಭಿಮಾನ ಸ್ವಲ್ಪ ಮಟ್ಟಿಗಾನ ಚುಚ್ಚತ್ತೆ ಅಲ್ವಾ? ಅವ್ರಿಗೂ ಚುಚ್ಚಿರುತ್ತೆ, ಆದರೆ ನನಗೆ ಚುಚ್ತಾ ಇದೆ ಅನ್ನೋದನ್ನ ಮರ್ತು ಬಿಟ್ರು ಅಂತ ನನಗನ್ಸತ್ತೆ. ಮೂರನೇದು, ಕೇಳಿದ ಸಮಯ, ಅದು ಖಂಡಿತ ಅವರು ಮರ್ತರು. ಇದರಲ್ಲಿ ಒಂದು ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವೇ? ಅದಕ್ಕೆ ಒಂದು ಶುಗರ್ ಕೋಟಿಂಗ್ ಮಾಡಿ ಏನು ಹೇಳಬೇಕಾಗಿಲ್ಲ. ಅದೇ ಥರ ಆ ತಪ್ಪನ್ನು ತಿಳಿಸೋದಕ್ಕೆ ಕೆಟ್ಟ ಮಾತುಗಳನ್ನು ಆಡಿ ನಮ್ಮ ಬಾಯಿ ನಮ್ಮ ನಾಲ್ಗೆನ ಹೊಲಸು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಲ್ವೇ? ಸೊ ನಾನು ಅದನ್ನು ಯಾವುದನ್ನು ಮಾಡದಿರೇ ನನಗೆ ಯೋಚಿಸಿದ ಕೆಲವು ಚಿಂತನೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತಪ್ಪಿತ್ತು, ಅದರಲ್ಲಿ ಖಂಡಿತ ತಪ್ಪಿತ್ತು. ಆ ಥರ ನೋಡೋಕೆ ಹೋದರೆ ನಾವುಗಳು ಯಾರು ಈ ಒಂದು ರೀತಿಯಲ್ಲಿ ತಪ್ಪು ಮಾಡಿಲ್ವೇ? ನಾವು ಯಾವುದೋ ಒಂದು ಕಾರಣದಲ್ಲಿ ನಮ್ಮ ಸ್ವಾಭಿಮಾನನ ಮರೆತು ಮೇ ಬಿ ನಮ್ಮ ಅಹಂಕಾರಕ್ಕೆ ಜೋತು ಬಿದ್ದು ಏನೋ ಒಂದು ತಪ್ಪು ಮಾಡಿರ್ತೀವಲ್ಲ, ಅದನ್ನು ಬೇರೆ ಯಾರನ್ನ ಸರಿಯಾದ ರೀತಿ ನಮಗೆ ತಿಳಿಸಿದಾಗ ನಾವು ತಿದ್ಕೊಂಡು ಇರ್ತೀವಲ್ಲ. ಯೋಚನೆ ಮಾಡಿ, ನಮ್ಮೆಲ್ಲರ ಜೀವನದಲ್ಲೂ ನಡೆಯುವಂಥ ವಿಚಾರನೇ ಅವ್ರ ಜೀವನದಲ್ಲೂ ಅದು ನಡೆದಿದೆ ಅಷ್ಟೇನೆ.
ಆ ಒಂದು ರೀತಿ ನೋಡಿದಾಗ ನಮ್ಮಲ್ಲಿರೋ ಆ್ಯಸಿಡಿಟಿ ಇದೆಯಲ್ಲ, ಅದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ, ನಮ್ಮ ಕಂಟ್ರೋಲ್ಗೆ. ಯಾವನೋ ಮಾಡಿದ ಆ್ಯಕ್ಷನ್ನು ಅದು ಯಾತಕ್ಕೆ ನನ್ನ ಆ್ಯಸಿಡಿಟಿನ ಇನ್ಕ್ರೀಸ್ ಮಾಡಬೇಕು, ಸ್ವಲ್ಪ ಹೊತ್ತಿಗಾದ್ರೂ ಆಗಲಿ, ಯಾತಕ್ಕೋಸ್ಕರ ಅದಕ್ಕೆ ಮಾಡಬೇಕು, ಅಷ್ಟೇ ನಿಮಗೆ ಜೊತೆ ಹಂಚ್ಕೋಬೇಕಾಗಿದ್ದು. ಆ್ಯಂಡ್ ನಾವೆಲ್ಲರೂ ತಪ್ಪು ಮಾಡ್ತೀವಿ. ಮಾಡಿದ್ಮೇಲೆ ಒಂದು ಸರಿಯಾದೊಂದು ಎಕ್ಸಿಟ್ ರೂಟ್ ಅಂತ ಇಟ್ಕೊಂಡು ಡಿಗ್ನಿಫೈಡ್ ಆಗಿ ಆ ತಪ್ಪನ್ನು ತಿದ್ಕೋತೀವಲ್ವೇ. ಇದು ಮಾಡಿದಾಗ ನನಗೆ ಇನ್ನೊಂದು ತಪ್ಪು ಅವರಿಂದ ಆಯಿತು ಅಂತ ಜನಗಳು ಹೇಳಿದ್ರು. ಈ ನಮ್ಮ ವೆಂಕಟೇಶ್ ಪ್ರಸಾದ್, ನಮ್ಮ KSCA ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರು ನಮ್ಮ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿದ್ರು. ಅದರದ್ದೊಂದು ಫೋಟೋ ಹಾಕ್ಕೊಂಡಿದ್ರು. ಇವರು ನಿಂತ್ಕೊಂಡು ಬಾಗಿ ನಮಸ್ಕಾರ ಮಾಡ್ತಿದ್ದಾರೆ, ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ಕೂತ್ಕೊಂಡಿದ್ದಾರೆ. ಇದರಲ್ಲಿ ಬೇರೆ ಯಾವುದೇ ಸಂದರ್ಭದಲ್ಲಿ ಈ ಒಂದು ಫೋಟೋ ಒಂದು ಪಬ್ಲಿಷ್ ಆಗಿದ್ದರೆ ಜನಗಳಿಗೆ ಅದರಲ್ಲಿ ಯಾವುದೇ ರೀತಿ ಕೊಂಕು ಕಾಣ್ತಾ ಇರಲಿಲ್ಲ. ಬಿಡಿ, ಕೆಲವರು ಅದನ್ನು ಕೊಂಕು ಹಚ್ಚಕ್ಕೆ ಅಂತಾನೆ ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಟ್ಟರು. ನಾನು ಅವ್ರ ಬಗ್ಗೆನೂ ಮಾತಾಡಲ್ಲ. ಈ ಒಂದು ಆ್ಯಕ್ಷನ್ ಇತ್ತಲ್ಲ ಅವ್ರದ್ದು, ಕೇಳಿ ದಬಾಯಿಸಿ ತಗೊಳ್ಳೋದು ಅನ್ನೋ ಥರ, ಆ ಒಂದು ಟೈಮಲ್ಲಿ ಈ ಒಂದು ಫೋಟೋ ಕೂಡ ಜನಗಳ ಮನಸ್ಸಿಗೆ ಚುಚ್ಚಿತು. ಆದ್ದರಿಂದ ಯಾವುದು ಬೇರೆ ಟೈಮಲ್ಲಿ ನಾರ್ಮಲ್ ಅಂತ ಅನಿಸುತ್ತೋ, ಈ ಒಂದು ಟೈಮಲ್ಲಿ ಅದೇ ಫೋಟೋ ಅಬ್ನಾರ್ಮಲ್ ಆಗಿ ಬಹಳ ಜನಕ್ಕೆ ಕಾಣ್ತು. ಒಬ್ಬ ಚಿಕ್ಕ ವಯಸ್ಸಿನ ಮನುಷ್ಯ ದೊಡ್ಡವ್ರಿಗೆ ನಮಸ್ಕಾರ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವೇ. ಅದು ಫೋಟೋ. ಆ ಫೋಟೋ ಏನು ಮಾಡುತ್ತೆ, ಆ ಕ್ಷಣದ ಇಮೇಜ್ನ ಕ್ಯಾಪ್ಚರ್ ಮಾಡುತ್ತೆ. ಅದು ಅವ್ರು ಬಂದು ನಮಸ್ಕಾರ ಮಾಡಿದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ಎದ್ದು ನಿಂತ್ಕೊಂಡ್ರಾ ಇಲ್ವಾ ಅಂತ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ. ಅವ್ರು ಆಮೇಲೆ ನಿಂತ್ಕೊಂಡ್ರಾ ಗೊತ್ತಿಲ್ಲ, ನಮ್ಮ ಊಹೆಗೆ ಬಿಟ್ಟಿದ್ದು. ಯಾವಾಗ ಒಂದು ವಿಚಾರನ ನಮ್ಮ ಊಹೆಗೆ ನಾವು ಬಿಟ್ಕೊತೀವಲ್ಲ, ನನಗೆ ಯಾವ ರೀತಿ ಬೇಕಾದ್ರೆ ಊಹೆ ಮಾಡ್ಕೊಳ್ಬೋದು ಅಲ್ವೇ. ಸೊ ಅದರಿಂದ ಆ ಒಂದು ಫೋಟೋ ಕೂಡ ಸ್ವಲ್ಪ ನಾವು ಹೇಳ್ತೀವಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರು ಅಂತ, ಆ ರೀತಿ ಜನಗಳಿಗೆ ಅನ್ನಿಸ್ತು. ಅನಿಸಿದ್ದು ತಪ್ಪೇ, ಖಂಡಿತ ತಪ್ಪಲ್ಲ. ಯಾಕೆ ಅಂತಂದರೆ, ಬುಡಾನೇ ತಪ್ಪಿದ್ದಾಗ ಅದರಿಂದ ನಡೆಯುವಂಥ ಎಲ್ಲ ಕೆಲಸಗಳು ತಪ್ಪು ಕಡೆಗೆ ಹೋಗುತ್ತೆ. ಆದರೆ ಪ್ರತಿಯೊಂದು ತಪ್ಪನ್ನು ಒಂದು ತಿದ್ಕೊಳ್ಳೋಕ್ಕೆ ಒಂದು ದಾರಿನೂ ಇದೆ. ಇದು ನನ್ನ ಎಪಿಸೋಡ್ನ ಉದ್ದೇಶ. ತಪ್ಪು ಎತ್ತಿ ತೋರಿಸೋದ್ರಲ್ಲಿ ಯಾವುದೇ ರೀತಿ ಗ್ರೇಟ್ನೆಸ್ ಇಲ್ಲ. ಯಾವಾಗ ನಾನು ಸರಿ ನೀನು ತಪ್ಪು ಅನ್ನೋ ಒಂದು ಆರ್ಗ್ಯುಮೆಂಟಿಗೆ ಬಿಡ್ತೀವಲ್ಲ, ಈ ಆರ್ಗ್ಯುಮೆಂಟು ಒಂಥರ ಒಬ್ಬ ಇನ್ನೊಬ್ಬನ ಮೇಲೆ ಕಲ್ಲು ಎಸ್ದಂಗೆ. ಏನಾಗುತ್ತೆ, ಒಬ್ಬ ಇನ್ನೊಬ್ಬನ ಮೇಲೆ ಕಲ್ಲು ಎಸ್ದಾಗ ಆತನಿಗೂ ಎರಡು ಕೈ ಇರುತ್ತಲ್ಲ, ಅವನು ಒಂದು ಕಲ್ಲು ಎತ್ಕೊತಾನೆ, ಅದನ್ನು ನನ್ನ ಮೇಲೆ ಎಸಿತಾನೆ. ಆ ರೀತಿ ನಾವು ಪರಸ್ಪರ ಕಲ್ಲು ಹೆಸರಾಡಿಕೊಂಡು ಜನ್ಮ ಪೂರ್ತಿ ಕಳಿಬೋದು. ಬೇಡ, ಅದರಿಂದ ಯಾವುದೇ ರೀತಿ ಉಪಯೋಗನೂ ಇಲ್ಲ. ಈ ಒಂದು ಆಗಿರೋ ತಪ್ಪನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅಂತ ಅದ್ರ ಬಗ್ಗೆನೇ ನಾನು ಯಾವಾಗಲೂ ಯೋಚನೆ ಮಾಡೋದು. ಆದ್ದರಿಂದ ಕೆಲವು ಸಲಹೆ ನಾನು ಕೊಡಬಲ್ಲೆ ಅಷ್ಟೇ. ಒಂದನೇ ಸಲಹೆ ನಮ್ಮ MLA ಅವರುಗಳಿಗೆ ಏನಪ್ಪ ಅಂತಂದರೆ, ದಯವಿಟ್ಟು ಈ ಒಂದು ಪರ್ಕ್ ಒಂದು ಸಿಕ್ಕಿದೆಯಲ್ಲ, 3 ಟಿಕೆಟು ಮತ್ತು ಫ್ರೀ ಲಂಚ್ ಕೂಪನ್ ಅಂತ, ದಯವಿಟ್ಟು ಸರೆಂಡರ್ ಮಾಡಿ. ಕೈ ಮುಗಿದು ಕೇಳ್ಕೊತೀನಿ. ಯಾಕಪ್ಪ ಅಂದರೆ, ಒಂದು ಟಿಕೆಟ್ಗೆ ತಗೊಳ್ಳೋ ಅಷ್ಟು ಹಣ ಮತ್ತು ಒಂದು ಊಟಕ್ಕೆ ಕೊಡಬೇಕಾದ ಹಣ ನಿಮ್ಮಲ್ಲಿ ಇಲ್ಲ ಅಂತ ಖಂಡಿತ ನಾನು ಭಾವಿಸಲ್ಲ. ಆ ಥರ ನಮ್ಮಲ್ಲಿ ಯಾರನ್ನ ಇತ್ತು ಅಂತಂದರೆ, ತುಂಬ ಜನ ಅದೇ ಮ್ಯಾಚ್ನ TV-ನಲ್ಲಿ ನೋಡಿ ಸಂತೋಷ ಪಡ್ತಾರೆ. ಈ ಭಾನುವಾರ ಮ್ಯಾಚ್ ಆಯ್ತಲ್ಲ, ಎಷ್ಟು ಜನ ಸ್ಟೇಡಿಯಮಲ್ಲೂ ಕೂತ್ಕೊಂಡು ನೋಡಿ ನಮ್ಮ RCB ಆಟನ ಮೆಚ್ಕೊಂಡ್ರೋ, ಅದರ 100ರಷ್ಟು ಜನ ತಮ್ಮ ಮನೆಗಳಲ್ಲಿ TV ಮುಂದೆ ಕೂತ್ಕೊಂಡು ನೋಡಿ ಕೂಡ ಆನಂದ ಪಟ್ಟಿದ್ದಾರಲ್ವೇ. ಸೊ ಈ ಒಂದು ಜನರು ಒಪ್ಪದ ಪರ್ಕ್ ಬೇಡ ಅಲ್ವಾ ನಮಗೆ. ದಯವಿಟ್ಟು ವಾಪಸ್ ಕೊಡಿ. ಕೊಡೋದ್ರಿಂದ ಸರೆಂಡರ್ ಮಾಡಿ. ಸರೆಂಡರ್ ಮಾಡೋದ್ರಿಂದ ನಿಮ್ಮ ಘನತೆನ ನೀವೇ ಹೆಚ್ಚಿಸ್ಕೊಂಡಂಗಾಗತ್ತೆ. ಎರಡನೇದು, ಈ ಫೋಟೋ ಬಗ್ಗೆನೂ ಬರ್ತೀನಿ. ಇದ್ರಲ್ಲಿ ತಪ್ಪಿಲ್ಲ. ವೆಂಕಟೇಶ್ ಪ್ರಸಾದ್ ಅವರು ಬಂದು ಚೀಫ್ ಮಿನಿಸ್ಟರ್ ಸಾಹೇಬರ ಮುಂದೆ ಕೈ ಮುಗಿದು ನಿಂತ್ಕೊಂಡ್ರೆ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಒಂದು ತಪ್ಪು ಅಭಿಪ್ರಾಯ ಅಂತೂ ಉಂಟಾಗಿದೆ ಅಲ್ವೇ.
ಅದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡೋದ್ರ ಬದಲು ಆ ಒಂದು ಅಭಿಪ್ರಾಯ ಹೋಗೋದಕ್ಕೆ ದೂರ ಹೋಗೋದಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ದಯವಿಟ್ಟು ನಮ್ಮ KSCA ಆಫೀಸ್ ಬೇರರ್ಸ್ ಇದ್ದಾರಲ್ಲ, ನಮ್ಮ ಬ್ಯಾಂಕ್ವೆಟ್ ಹಾಲ್ಗೆ ಕರೆಸಿ, ಅವ್ರಿಗೆ ಒಂದು ಲಂಚ್ ಅರೇಂಜ್ ಮಾಡಿ. ಯಾಕೆಂದರೆ ಯಾರು ಅನ್ನೋದು ಋಣ ಇಟ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಲ್ವೇ. ನಮ್ಮ ಪ್ರತಿನಿಧಿಗಳಿಗೆ ಒಂದು ಅಸೋಸಿಯೇಷನ್ ಅನ್ನೋದು ಋಣ ಯಾಕೆ ಬೇಕು? ಅಸೋಸಿಯೇಷನ್ಗೆ ನಮ್ಮ ಪ್ರತಿನಿಧಿಗಳ ಅನ್ನದ ಋಣ ತಲುಪಲಿ, ತಪ್ಪೇನಿಲ್ಲ ಅದರಲ್ಲಿ. ಸೊ ಅವ್ರಿಗೆ ಗೌರವಯುತವಾಗಿ ನಡೆಸ್ಕೊಂಡು ಒಂದು ಲಂಚ್ ಅಂತ ಅರೇಂಜ್ ಮಾಡಿ, ಅಲ್ಲಿ ಅನೌನ್ಸ್ ಮಾಡಿ, ನಮಗೆ ಈ ಫೆಸಿಲಿಟಿ ನಮಗೆ ಬೇಡ. ಇಷ್ಟು ನಾವು ಮಾಡಿದ್ರೆ ಮಿತ್ರರೇ, ನಮ್ಮ MLAಗಳ ಘನತೆ ನಮ್ಮ ಕಣ್ಣು ದೃಷ್ಟಿನಲ್ಲಿ ಇನ್ನೂ ಜಾಸ್ತಿ ಆಗತ್ತೆ ಅಂತ ನನ್ನ ಭಾವನೆ. ಇದನ್ನು ಮಾಡ್ತಾರಾ ಮಾಡಲ್ವಾ ನನಗಂತೂ ಗೊತ್ತಿಲ್ಲ. ಆದರೆ ಮಾಡಿದ್ರೆ ನನ್ನ ಕಣ್ಣಲ್ಲಂತೂ ಅವರ ಲೆವೆಲ್ ಇನ್ನೂ ಸ್ವಲ್ಪ 2-3 ಮೆಟ್ಲು ಮೇಲೆ ಹೋಗಿರುತ್ತೆ. ಇದಂತೂ ಖಂಡಿತ ಸತ್ಯ. ಮತ್ತು ನನ್ನ ಥರನೇ ಯೋಚನೆ ಮಾಡೋ ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿದ್ದಾರೆ, ನಮ್ಮ ದೇಶದಲ್ಲಿದ್ದಾರೆ. ತಪ್ಪು ಆಗೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ನಾವು ಹೇಳ್ತೀವಲ್ಲ. ಒಂದು ತಪ್ಪು ಆಗಿದೆ, ಅದ್ರ ಬಗ್ಗೆನೇ ಮಾತಾಡಿಕೊಂಡು, ಅದ್ರ ಬಗ್ಗೆನೇ ಜಗಳ ಮಾಡಿಕೊಂಡು, ಅದರ ಬಗ್ಗೆನೇ ಅಸಹನೆ ಬೆಳೆಸ್ಕೊಳ್ಳೋ ಬದಲು ಅದನ್ನು ತಿದ್ದಿ ನಡೆಯೋದು ಹೇಗೆ ಅಂತ ಒಂದು ನಿಮಿಷ ಗಮನ ಕೊಟ್ಬಿಟ್ರೆ ಪ್ರಪಂಚ ಭಾಳ ಸುಂದರವಾಗಿರುತ್ತೆ. ಇದು ನಮ್ಮ MLA ಸಾಹೇಬರುಗಳಿಗೆ ಅವರು ಕೇಳದಿರುವ ನನ್ನ ಒಂದು ಉಪದೇಶ ಅಂತ ಏನಾದರೂ ಅಂದ್ಕೊಳ್ಳಿ. ನನಗೇನು ಅದರಿಂದ ಕಷ್ಟ ಇಲ್ಲ. ಯಾಕೆಂದರೆ ನಾನು ಹೇಳಿದ ಪ್ರತಿಯೊಂದು ವಾಕ್ಯನೂ ಅವರ ಘನತೆಯನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಿರುವಂಥ ಮಾತು. ಆದ್ದರಿಂದ ಮಿತ್ರರೇ, ಈ ಒಂದು ವಿಚಾರನೇ ನಾವು ಎಳೆಯೋದು ಬೇಡ. ನಮ್ಮ ರಾಜ್ಯದ ಪ್ರತಿನಿಧಿಗಳು ಆ ನೀರೋ ರೀತಿ ಯುಗಗಳಿಗೆ ಈ ಒಂದು ಕಾರಣಕ್ಕೆ ಎಕ್ಸಾಂಪಲ್ ಆಗೋದು ಬೇಡ. ಆಗಿದ್ದ ತಪ್ಪನ್ನು ತಿದ್ಕೊಳ್ಳೋಣ, ಮುಂದೆ ನಡೆಯೋಣ. ಪರಸ್ಪರ ಗೌರವ ವಿಶ್ವಾಸಗಳು ಹಾಗೆ ಉಳಿಲಿ, ಹಾಗೆ ಬೆಳೀಲಿ. ಇದೇ ಈ ಎಪಿಸೋಡ್ನ ಉದ್ದೇಶ. ಈ ನನ್ನ ಒಂದು ಚಿಂತನೆ ನಿಮಗೆ ಹೇಗನ್ನಿಸ್ತು? ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾತಕ್ಕಪ್ಪ ಅಂತಂದರೆ, ಈಗ ನಾನು ನಿಮ್ಮ ಜೊತೆ ಆಡಿದ ಮಾತು ನಿಮ್ಮ ಮಧ್ಯ ಬರೀ ಆಗೋ ಮಾತಿಗಿಂತ ನಾವಿಬ್ಬರು ಆಡ್ತಿರೋ ಮಾತು, ಸಂವಾದ, ನಿಮ್ಮ ಕಾಮೆಂಟ್ ಪ್ರತಿಯೊಂದೂ ಅಲ್ಲಿ ತನಕ ತಲುಪಬೇಕು. ಎಲ್ಲಿ ತನಕ? ನಮ್ಮ ಎಲ್ಲ MLAಗಳ ತನಕ ತಲುಪಬೇಕು. ಯಾರಿಂದ ಅದು ತಲುಪತ್ತೆ ಗೊತ್ತಿಲ್ಲ. ಆದ್ದರಿಂದ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅಲ್ಲಿ ತಲುಪಲಿ. ನಮ್ಮಷ್ಟು ಜನರ ಒಕ್ಕರಳ ಒಂದು ಬೇಡಿಕೆಗೆ ಅವರು ಧಿಕ್ಕಾರ ಮಾಡಲ್ಲ ಅನ್ನೋ ನಂಬಿಕೆ ಅಂತೂ ನನಗೆ ಖಂಡಿತ ಇದೆ. ಯಾಕೆಂದರೆ ಪ್ರತಿಯೊಬ್ಬರೂ ಎಂಥದೇ ಮನುಷ್ಯ ಆಗಿರಲಿ, ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ನಾವು ಯಾರೂ ಒಪ್ಪಲ್ಲ. ನಮ್ಮ ಘನತೆಯನ್ನು ಇನ್ನೊಬ್ರು ಯಾರನ್ನ ಪ್ರಶ್ನೆ ಮಾಡಿದ್ರೆ ಅದನ್ನು ನಾವು ಒಪ್ಪಲ್ಲ. ಆ ಒಂದು ಪೆಟ್ಟಿಗಾಗಲಿ, ಆ ಪ್ರಶ್ನೆಗಾಗಲಿ ನಾವುಗಳೇ ಕಾರಣ ಆಗೋದು ಬೇಡ. ಅದು ಒಂದೇ ಈ ನನ್ನ ಚಿಂತನೆಯ ಕಳಕಳಿ, ನಾನು ಅವರಿಗೆ ಮಾಡುವ ಮನವಿ ಕೂಡ ಅಷ್ಟೇನೆ. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಡು ಮತ್ತು ಹರಟೆ ಚಾನಲ್ಗೆ ನೀವಿನ್ನೂ ಚಂದಾದಾರರಾಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಯಾವಾಗಲೂ ಹೇಳೋ ಹಾಗೆ ನನಗೆ ಆಕ್ಸಿಜನ್. ಮುಂದಿನ ಸಂಚಿಕೆಯವರೆಗೆ ನಮಸ್ಕಾರ.